ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಫ್ರೆಂಚ್ ಫ್ರೈಸ್ ಮಾಡಕತ್ತೀನಿ. ಸೊ ಲೆಟ್ಸ್ ಮೇಕ್ ಟುಗೆದರ್. ಸೊ ಇವಾಗ ಒಂದು ಪೊಟೆಟೊ ತಗೊಂಡು ಅದನ್ನು ಕಟ್ ಮಾಡಿ ಮತ್ತು ನೀರಿನಾಗ ಹಾಕಿಟ್ಬಿಡಬೇಕು. ಸೊ ಫಾರ್ ಸಮ್ 5 minutes ತೊಳ್ಕೊಂಡ್ಬಿಡಿ ಪೊಟೆಟೊನ ಚೆನ್ನಾಗಿ. ಸೊ ಕಡಾಯಿದಾಗ ನೀರು ಹಾಕಿ ಸ್ವಲ್ಪ ಮುಚ್ಚಬೇಕು ಫಾರ್ ಸಮ್ 5 minutes ಹಿಂಗೆ. ಸೊ ಲೆಟ್ಸ್ ವೇಟ್ ಫಾರ್ 5 minutes. ಸೊ ಆಮೇಲೆ 5 minutes ವೇಟ್ ಮಾಡಿದ್ರೆ ಇದನ್ನು ನೀರಿನಾಗಿನ ತಕ್ಕೊಂಡೆಲ್ಲ ಚೆನ್ನಾಗಿ ಒರೆಸ್ಬೇಕು. ಲೆಟ್ಸ್ ಸಿ ಹೆಂಗೆ ಒರೆಸ್ತೀವಿ ಅಂತ. ಹಿಂಗೆಲ್ಲ ಒರೆಸಿ ಆಮೇಲೆ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು ಕಡಾಯಲ್ಲಿ ಪೊಟೆಟೊ ಸ್ಲೈಸ್ ಹಾಕ್ಕೊಂಡು ಅದ್ರ ಒಳಗೆ ಕಾರ್ನ್ಫ್ಲವರ್ ಹಾಕಬೇಕು. ನಾವು ಪೊಟೆಟೊ ಮ್ಯಾಲೆ ಕಾರ್ನ್ಫ್ಲವರ್ ಹಾಕ್ಕೊಂಡು ಚೆಂದ ಅದನ್ನು ಮಿಕ್ಸ್ ಮಾಡಬೇಕು. ಸೊ ನೀವು ನೋಡ್ಬೋದು ಹೆಂಗೆ ಹಾಕತ್ತೀವಿ ನಾವು. ಸೊ ಹಿಂಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಸ್ವಲ್ಪ ಹ್ಯಾಂಗ್ ಆಗಿತ್ತು ಫೋನು, ಸ್ವಲ್ಪ ಹಂಗೆ ಬತ್ತು. ಸೊ ಕಾರ್ನ್ಫ್ಲವರ್ ಎಲ್ಲ ಹಾಕಿ ನನ್ನ ಕಡೆ ಸ್ವಲ್ಪ ಇತ್ತು, ಸೊ ಅದಕ್ಕಾಗಿ ಕಾರ್ನ್ಫ್ಲವರ್ ಹಂಗೆ. ಸೊ ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಒಂದು ಕಡೆಯಲ್ಲಿ ತೇಲ್ ಹಾಕಿ ಅದ್ರೊಳಗೆ ನಿಮ್ಗೆ ಇದನ್ನ ಪೊಟೆಟೊ ಸ್ಲೈಸನ್ನು ಹುರಿಬೇಕು. ಸೊ ಎಷ್ಟು ತನಕ ಹುರಿಬೇಕಂದ್ರೆ ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿಬೇಕು ಹಂಗೆ. ಸೊ ನೋಡಿ ಹೆಂಗೆ ಹುರಿಯಕತ್ತೀವಿ ನಾವು. ಸೊ ನನ್ನ ಜೊತೆ ಖುಷಿ ಭೀ ವಾಯ್ಸ್ ಓವರ್ ಮಾಡಕ್ಕೆ ಇಲ್ಲಿ. ಸೊ ಹಿಂಗೆ ಹುರಿ ಚೆನ್ನಾಗಿ ಎಲ್ಲ ಹುರಿದು ಇದನ್ನು ನೋಡಿ ಬ್ರೌನ್ ಆಗುತ್ತೆ ಕೈ. ನಮ್ಗೆ ಖುಷಿ ಅದ. ಸೊ ತುಂಬ ಎಕ್ಸೈಟೆಡ್ ಇನ್ ತಿನ್ನಾಕ. ಸೊ ನಾವಿಬ್ರು ಪೋಸ್ ಮಾಡ್ಕೋತಿದ್ವಿ. ಸೊ ಮಮ್ಮಿ ಹೊರ್ಯಾಕತ್ತಾವು. ಸೊ ನಾವು ಅದನ್ನು ನೋಡ್ಕೋತ ಕೂತಿದ್ವಿ ಅಷ್ಟೆ. ಸೊ ನಿಮಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಬಿಕಾಸ್ ನಾನು ಇದನ್ನು ಕ್ರಾಫ್ಟಿಂಗ್ ಮಾಡಿದ್ದೀನಿ. ನಿಮಗೆ ಇದ್ರ ವೀಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇಲ್ಲಿ ನಮ್ಮ ಫ್ರೆಂಚ್ ಫ್ರೈಸು ರೆಡಿ ಆಗಿದ್ದಾವೆ. ಸಿ ಇದ್ರೋಗ ಹಾಕೋದಂತ ಫ್ರೆಂಚ್ ಫ್ರೈಸಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಅದಾದಮೇಲೆ ನಮ್ಮ ಫ್ರೆಂಚ್ ಫ್ರೈಸ್ ರೆಡಿ ಆಗ್ತಾವೆ. ನೋಡಿ ಇಲ್ಲದಾವು. ಆಫ್ಟರ್ ದಿಸ್ ನಿಮಗೇನು ಹಾಕ್ಬೇಕಂದ್ರೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕಬೇಕು. ನನಗೆ ನೋಡಿ ಏನೂ ಹಾಕೋದಿಲ್ಲ. ಸೊ ಇದೆಲ್ಲ ತುಂಬ ಟೇಸ್ಟ್ ಬರ್ತೈತಿ. ಸೊ ಅದಕ್ಕಾಗಿ ಗರಂ ಮಸಾಲ ಹಾಕಬೇಕು ಸ್ವಲ್ಪ. ರೆಡಿ.